ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಈ ದೇಶದ ಎಲ್ಲ ಜಾತಿ ಬಡವರಿಗೆ, ಎಲ್ಲ ಧರ್ಮದ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೀವಿ. ಮತ್ತೆ ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಬಡವರಿಗೆ, ಎಲ್ಲ ಜಾತಿ ಬಡವರಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇವನ್ನ ಟೀಕೆ ಮಾಡ್ತಕ್ಕಂಥವರು ಕೂಡ ಇದ್ದಾರೆ. ಅವರೇ ವಿಧ್ವಂಸಕ, ವಿಚ್ಛಿದ್ರಕಾರಿ ಶಕ್ತಿಗಳು. ಏಕತೆಯ ಹೆಸರಿನಲ್ಲಿ ಸಮಾಜವನ್ನ ಒಡೆಯತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೆ ಈ ವಿಚ್ಛೇದ್ರಕಾರಿಕ ಶಕ್ತಿಗಳಿದಾವಲ್ಲ, ಸಮಾಜ ಒಡೆಯತಕ್ಕಂಥ ಶಕ್ತಿಗಳಿದಾವಲ್ಲ, ಇವು ಪ್ರಬಲ ಆಗ್ಲಿಕ್ಕೆ ಬಿಡುಕೂಡುದು. ಇವುಗಳನ್ನ ನಾಶ ಮಾಡಲಿಕ್ಕೆ ಎಲ್ಲ ಪ್ರಜಾಪ್ರಭುತ್ವ ವಾದಿಗಳು ಕೂಡ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಈ ರಾಜ್ಯದ, ಈ ದೇಶದ ಜನರಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ವಿಭಜಕ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡಬೇಕು, ಸಂವಿಧಾನವನ್ನ ನಿಷ್ಕ್ರಿಯಗೊಳಿಸಬೇಕು. ಯಾಕಂತಂದ್ರೆ ಈ ವಿಚ್ಛಿದ್ರಕಾರಕ ಶಕ್ತಿಗಳಿದಾವಲ್ಲ, ಇವರು ಬಹುತ್ವದ ವಿರೋಧಿಗಳು, ಸಾಮಾಜಿಕ ನ್ಯಾಯದ ವಿರೋಧಿಗಳು, ಸಮಾನತೆಯ ವಿರೋಧಿಗಳು. ಬಡವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಪ್ರಬಲರಾಗಬಾರದು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡಿರ್ತಕ್ಕಂಥವರು. ಸ್ವಾತಂತ್ರ್ಯ ಹೋರಾಟಗಾರರು. ಬ್ರಿಟಿಷ್ನವರ ದಾಸ್ಯದಿಂದ ನಾವು ಬಿಡುಗಡೆ ಆಗಿದ್ದೇವೆ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನು ಮುಂದೆ ಯಾರ ಅಧೀನದಲ್ಲೂ ನಾವು ಇರಬಾರದು, ನಾವು ಸ್ವತಂತ್ರರಾಗಿರ್ಬೇಕು, ನಾವೆಲ್ಲರೂ ಕೂಡ ಸಮಾನ ಅವಕಾಶಗಳನ್ನು ಪಡ್ಕೊಳ್ಬೇಕು. ಈ ದೇಶದ ಸಂಪತ್ತು ಕೆಲವೇ ಜನರ ಕೈನಲ್ಲಿ ಇರಬಾರದು. ದೇಶದ ಸಂಪತ್ತು ಎಲ್ರಿಗೂ ಹಂಚಿಕೆ ಆಗ್ಬೇಕು. ಹಂಚಿಕೆ ಆದಾಗ ಮಾತ್ರ ಸಮಾನತೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬುದ್ಧ, ಬಸವ ಅವರೆಲ್ಲರೂ ಕೂಡ ಸಮಾಜದ ಕನಸನ್ನ ಕಂಡಿದ್ರು. ಪ್ರತಿಯೊಬ್ರು ಕೂಡ ಸಮಾಜ ಆಗ್ಬೇಕು. ಅದಕ್ಕೋಸ್ಕರನೇ ಮಹಿಳೆಯರಿಗೆ ಶಕ್ತಿ ತುಂಬಬೇಕು. ಲೋಹಿಯಾ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ಈ ದೇಶದ ಮಹಿಳೆಯರು ಕೂಡ ಹಿಂದುಳಿದವರಷ್ಟೇ ಶೋಷಿತ ವರ್ಗ, ಅವರು ಕೂಡ ಹಿಂದುಳಿದವರು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಮಹಿಳೆಯರಿಗೆ, ಎಲ್ರಿಗೂ, ಎಲ್ಲ ಜನಾಂಗದವರಿಗೆ, ತುಳಿತಕ್ಕೊಳಗಾದವರಿಗೆ, ಅನ್ಯಾಯಕ್ಕೊಳಗಾದವರಿಗೆ, ಅವಕಾಶಗಳಿಂದ ವಂಚಿತರಾದವರಿಗೆ, ಅವ್ರಿಗೆಲ್ಲರಿಗೂ ಕೂಡ ಶಿಕ್ಷಣ ಸಿಕ್ಕಬೇಕು, ಆಸ್ತಿನಲ್ಲಿ ಪಾಲ್ ಸಿಕ್ಕಬೇಕು, ಸಂಪತ್ತಿನಲ್ಲಿ ಪಾಲ್ ಸಿಕ್ಕಬೇಕು. ಆಗ ಮಾತ್ರ ನಾವು ಸಮಾಜವನ್ನು ನಿರ್ಮಾಣ ಮಾಡಬೇಕು. ಅದಕ್ಕೋಸ್ಕರನೇ ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಸಮಾನತೆ ಇಲ್ಲದೆ ಇರ್ತಕ್ಕಂಥ, ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲಿವರೆಗೆ ಈ ಅಸಮಾನತೆಯನ್ನ ತೊಡೆದಾಕದಿಲ್ವೋ ಅಲ್ಲಿವರೆಗೆ ದೇಶಕ್ಕೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸರ್ಕಾರ ಸಮಾನತೆಯನ್ನ ಸಾಧಿಸ್ಬಿಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಹೋಗಲ್ಲ. ಆದರೆ ಸಮಾನತೆಯ ದಾರಿನಲ್ಲಿ ನಡೀತಕ್ಕಂಥ
ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ 7 ಕೋಟಿ ಕನ್ನಡಿಗರಿದ್ದಾರೆ. ಅದರಲ್ಲಿ 3.5 ಕೋಟಿ ಮಹಿಳೆಯರು. 3.5 ಕೋಟಿ ಮಹಿಳೆಯರು ಪ್ರತಿನಿತ್ಯ ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಜೂನ್ 11, 2023 ಜಾರಿ ಕೊಟ್ಟ ಇದನ್ನ ಇಲ್ಲಿವರೆಗೆ ಸುಮಾರು 2,87,00,000 ಮಹಿಳೆಯರು ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. 2,87,00,000 ಜನ. ಇನ್ನೇನು ಹತ್ತತ್ರ 3 ಕೋಟಿ ಆಗ್ತಾ ಇದೆ. ಸಾರಿ 300 ಕೋಟಿ, 287 ಕೋಟಿ. ನಾನು 287 ಕೋಟಿ, 287 ಕೋಟಿ ಮಹಿಳೆಯರು ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಧಾರ್ಮಿಕ ಸ್ಥಳಗಳಿಗೆ ಹೋಗ್ತಾರೆ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾರೆ, ಮತ್ತೆ ಎಲ್ಲ ಜಾಗಗಳಿಗೂ ಕೂಡ ಇವತ್ತು ಹೋಗ್ಲಿಕ್ಕೆ ಕಾರ್ಮಿಕ ಮಹಿಳೆಯರು ಎಲ್ರಿಗೂ ಕೂಡ ಅವಕಾಶ ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥ ಮಹಿಳೆಯರು ಎಲ್ಲರಿಗೂ ಕೂಡ ಇವತ್ತು ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಎಲ್ಲ ಮಹಿಳೆಯರು ಯಾವುದೇ ಜಾತಿ ಧರ್ಮ ಅಂತಸ್ತಿಗೆ ಸೇರಿರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಇವತ್ತು ಮಾಡಬಹುದು. 1,23,00,000 ಕುಟುಂಬಗಳಿಗೆ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. 1,62,00,000 ಕುಟುಂಬಗಳಿಗೆ ಇಂದಿನ ಇಲಾಖೆಯಿಂದ ಜಾರ್ಜ್ ಇಲ್ಲೇ ಕೂದಿದ್ದಾರೆ, KJ ಜಾರ್ಜ್ ಅವರ ಇಲಾಖೆ ವತಿಯಿಂದ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್, ಅನ್ನಭಾಗ್ಯ ಕಾರ್ಯಕ್ರಮ 55 kg ಉಚಿತವಾಗಿ ಕೊಡ್ತಾ ಇದ್ದು. ಇದನ್ನ ಮನಮೋಹನ್ ಸಿಂಗ್ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ನಲ್ಲಿ ಜಾರಿಗೆ ತಗೊಬಂದದ್ದು.